ಸಂಜೆ 6 ಗಂಟೆಯಾಯಿತು. ಆಫೀಸ್ ಸಿಬ್ಬಂದಿಯೆಲ್ಲ ಮನೆಗೆ ಹೊರಡಲು ಸಿದ್ಧರಾಗುತ್ತಿದ್ದರು. ಅನನ್ಯ ತನ್ನ ಕೆಲಸ ಮುಗಿಸಿ ಕಚೇರಿಯಿಂದ ಹೊರಗೆ ಬಂದಳು. ವಿರಾಜ್ ತನ್ನ ರೋಲ್ಸ್ ರಾಯ್ಸ್ ಕಾರ್ನಲ್ಲಿ ಬಾಡಿಗಾರ್ಡ್ಗಳ ಜೊತೆ ಈಗಾಗಲೇ ಹೊರಟು ಹೋಗಿದ್ದ. ಅವನ ನಿಯಮದಂತೆ ಅವಳು ಅವನ ಜೊತೆ ಕಾರಿನಲ್ಲಿ ಮನೆಗೆ ಹೋಗುವಂತಿರಲಿಲ್ಲ. ಅನನ್ಯ ಸಾಮಾನ್ಯ ನಗರ ಸಾರಿಗೆ ಬಸ್ ಹತ್ತಿ ಬಂಗಲೆಯ ಕಡೆಗೆ ಪಯಣ ಬೆಳೆಸಿದಳು. ಬಸ್ನ ಜನಜಂಗುಳಿಯ ಮಧ್ಯೆ ನಿಂತಾಗ ಅವಳಿಗೆ ತನ್ನ ವಿಚಿತ್ರ ಬದುಕಿನ ನೆನಪಾಯಿತು. ಒಂದೆಡೆ ಕೋಟ್ಯಾಧೀಶ ವಿರಾಜ್ ಪ್ರತಾಪ್ ಸಿಂಹನ ಹೆಂಡತಿ ಎಂಬ ಕಾಂಟ್ರಾಕ್ಟ್ ಮ್ಯಾರೇಜ್ ಪಟ್ಟ, ಇನ್ನೊಂದೆಡೆ ಅದೇ ಕಂಪನಿಯಲ್ಲಿ ರಸ್ತೆಯ ಬದಿಯಿಂದ ಬಂದ ಸಣ್ಣ ಕೆಲಸಗಾರ್ತಿಯ ಸ್ಥಾನ, ಮತ್ತೊಂದೆಡೆ ತನ್ನ ದುಡ್ಡಿನ ಹಸಿವಿರುವ ಕುಟುಂಬಕ್ಕೆ ಪ್ರತಿ ತಿಂಗಳು 20,000 ತಲುಪಿಸುವ ಅನಿವಾರ್ಯತೆ. ರಾತ್ರಿ 8 ಗಂಟೆಗೆ ಬಂಗಲೆಯನ್ನು ತಲುಪಿದಾಗ ಇಡೀ ಮನೆ ದೀಪಗಳ ಬೆಳಕಿನಿಂದ ಕಂಗೊಳಿಸುತ್ತಿತ್ತು. ಪ್ರತಾಪ್ ಸಿಂಹ ಅವರು ಹಜಾರದಲ್ಲಿ ಕುಳಿತು ಅನನ್ಯಳಿಗಾಗಿಯೇ ಕಾಯುತ್ತಿದ್ದರು. ಅನನ್ಯ ಒಳಗೆ ಬರುವುದನ್ನು ನೋಡಿ ಅವರ ಮುಖದಲ್ಲಿ ದೊಡ್ಡ ಮಂದಹಾಸ ಮೂಡಿತು. ಬಾರಮ್ಮ ಸೊಸೆ, ಇವತ್ತು ನಿನ್ನ ಮೊದಲ ದಿನದ ಕೆಲಸ ಹೇಗಿತ್ತು? ವಿರಾಜ್ ನಿನ್ನನ್ನು ಚೆನ್ನಾಗಿ ನೋಡಿಕೊಂಡ ಎಂದು ವಾತ್ಸಲ್ಯದಿಂದ ಕೇಳಿದರು. ಅನನ್ಯಗೆ ಆ ವೃದ್ಧನ ಅಮಾಯಕರ ಪ್ರಶ್ನೆಗೆ ಏನು ಉತ್ತರಿಸಬೇಕೋ ತಿಳಿಯಲಿಲ್ಲ. ಅವಳು ತನ್ನ ಕಣ್ಣೀರನ್ನು ಅಡಗಿಸಿಕೊಂಡು, ತುಂಬ ಚೆನ್ನಾಗಿತ್ತು ಅಂಕಲ್, ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಇತ್ತು ಅಷ್ಟೇ ಎಂದು ಸಣ್ಣದಾಗಿ ನಕ್ಕಳು. ಅಂಕಲ್ ಅಲ್ಲಮ್ಮ, ಇನ್ಮೇಲೆ ಮಾವ ಅಥವಾ ಅಪ್ಪ ಅಂತ ಕರಿ ಎಂದರು ಪ್ರತಾಪ್ ಸಿಂಹ, ಕಣ್ಣಾಲಿಗಳು ತುಂಬಿ ಬರುತ್ತಾ. ಅನನ್ಯ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಳು. ತನ್ನ ಹೆತ್ತ ತಂದೆ ತೀರಿಕೊಂಡ ಮೇಲೆ, ತನ್ನ ಸ್ವಂತ ತಾಯಿ ತನ್ನನ್ನು ದ್ವೇಷಿಸಿದ ಮೇಲೆ, ಈ ಮನೆತನದ ಹಿರಿಯ ಜೀವ ತನಗೆ ನೀಡುತ್ತಿರುವ ಈ ಪ್ರೀತಿ ಅವಳ ಬದುಕಿಗೆ ಸಿಕ್ಕ ಏಕೈಕ ಆಸರೆಯಾಗಿತ್ತು. ರಾತ್ರಿ 11 ಗಂಟೆಗೆ ವಿರಾಜ್ ಮನೆಗೆ ಮರಳಿದ. ಅವನು ನೇರವಾಗಿ ತನ್ನ ವಿಶಾಲವಾದ ಮಾಸ್ಟರ್ ಬೆಡ್ರೂಮ್ಗೆ ಹೋದ. ಅನನ್ಯ ಪ್ರತಾಪ್ ಅವರಿಗೆ ಔಷಧಿ ನೀಡಿ ತನ್ನ ಸಣ್ಣ ಕೋಣೆಗೆ ಹೋಗಲು ಸಿದ್ಧಳಾದಳು. ಆದರೆ ಪ್ರತಾಪ್ ಸಿಂಹ ಅವರು ಅವಳನ್ನು ತಡೆದು, ಅನನ್ಯ, ನೀನು ಇನ್ಮೇಲೆ ಈ ಸಣ್ಣ ಕೆಲಸದವರ ಕೋಣೆಯಲ್ಲಿ ಮಲಗುವ ಅಗತ್ಯವಿಲ್ಲ. ವಿರಾಜ್ನ ರೂಮ್ಗೆ ಹೋಗು, ಅದು ನಿನ್ನದೇ ರೂಮ್ ಎಂದರು. ಅನನ್ಯಳಿಗೆ ಎದೆ ನಡುಗಿತ್ತು. ವಿರಾಜ್ನ ಕೋಣೆಗೆ ಹೋದರೆ ಅವನು ತನ್ನನ್ನು ಹೇಗೆ ನಡೆಸಿಕೊಳ್ತಾನೆ ಎಂಬ ಭಯ ಅವಳಿಗಿತ್ತು. ಆದರೆ ಪ್ರತಾಪ್ ಅವರ ಮಾತು ಮೀರಲಾಗದೆ ಅವಳು ಮೆಲ್ಲನೆ ವಿರಾಜ್ನ ಕೋಣೆಯ ಬಾಗಿಲು ತಟ್ಟಿದಳು. ಬಾಗಿಲು ತೆರೆದ ವಿರಾಜ್ ಅವಳನ್ನು ನೋಡಿ ತೀಕ್ಷ್ಣವಾಗಿ ಹುಬ್ಬು ಗಂಟಿಕ್ಕಿದ್ದ. ಮಾವನವರು ನಿಮ್ಮ ರೂಮ್ಗೆ ಹೋಗೋಕೆ ಹೇಳಿದ್ರು ಸರ್ ಎಂದಳು ಅನನ್ಯ ನಡುಗುವ ಧ್ವನಿಯಲ್ಲೇ. ವಿರಾಜ್ ಅವಳನ್ನು ಒಳಗೆ ಕರೆದು ಬಾಗಿಲನ್ನು ಜೋರಾಗಿ ಲಾಕ್ ಮಾಡಿದ. ಆ ವಿಶಾಲವಾದ ಬೆಡ್ರೂಮ್ನಲ್ಲಿ ಕೇವಲ ಇಬ್ಬರೇ. ವಿರಾಜ್ ಕೋಣೆಯ ಮಧ್ಯದಲ್ಲಿದ್ದ ದೊಡ್ಡ ಕಿಂಗ್ ಸೈಜ್ ಮಂಚದ ಕಡೆಗೆ ಸನ್ನೆ ಮಾಡಿ ಕಟುವಾಗಿ ಹೇಳಿದ, ನೋಡು ಅನನ್ಯ, ಈ ರೂಮ್ ಒಳಗೆ ಬರೋಕೆ ನನ್ನ ತಂದೆ ಹೇಳಿರ್ಬೋದು, ಆದರೆ ಈ ಮಂಚ, ಈ ಆಸ್ತಿ ಎಲ್ಲವೂ ನನ್ನದು. ನೀನು ಆ ಮೂಲೆಯಲ್ಲಿರುವ ಸೋಫಾದ ಮೇಲೆ ಮಲಗಿಕೋ. ನನ್ನ ಹತ್ತಿರ ಬರುವ ಅಥವಾ ನನ್ನ ಹೆಂಡತಿ ಎಂಬ ಹಕ್ಕು ಚಲಾಯಿಸುವ ಧೈರ್ಯ ಮಾಡಬೇಡ. ನಮ್ಮ ನಡುವೆ ಈ ಕಾಂಟ್ರಾಕ್ಟ್ ಇರುವವರೆಗೂ ನೀನು ನನಗೆ ಕೇವಲ ಅಪರಿಚಿತೆ. ಅನನ್ಯ ಏನೂ ಮಾತನಾಡಲಿಲ್ಲ. ಅವಳು ಮೌನವಾಗಿ ಕೋಣೆಯ ಮೂಲೆಯಲ್ಲಿದ್ದ ಸಣ್ಣ ಸೋಫಾದ ಮೇಲೆ ಹೋಗಿ ಕುಳಿತಳು. ಅವಳಿಗೆ ವಿರಾಜ್ನ ಮಂಚವೂ ಬೇಕಿರಲಿಲ್ಲ, ಅವನ ಶ್ರೀಮಂತಿಕೆಯೂ ಬೇಕಿರಲಿಲ್ಲ. ವಿರಾಜ್ ಮಂಚದ ಮೇಲೆ ಮಲಗಿ ದೀಪ ಆಫ್ ಮಾಡಿದ. ಕತ್ತಲಲ್ಲಿ ಸೋಫಾದ ಮೇಲೆ ಮುದುಡಿಕೊಂಡು ಕುಳಿತಿದ್ದ ಅನನ್ಯಳ ಕಣ್ಣುಗಳಿಂದ ನಿಶ್ಶಬ್ದವಾಗಿ ಕಣ್ಣೀರು ಜಾರ್ತಿತ್ತು. ಹೊರಗೆ ಬೆಳಕಿನ ಪ್ರಪಂಚಕ್ಕೆ ಅವಳು ಕೋಟ್ಯಾಧೀಶನ ಹೆಂಡತಿ, ಆದರೆ ಈ ಮುಚ್ಚಿದ ಬಾಗಿಲ ಒಳಗೆ ಅವಳು ಕೇವಲ ಮೌನದ ಮುಳ್ಳುಗಳ ಮೇಲೆ ಮಲಗಿದ್ದ ಒಬ್ಬ ಅಸಹಾಯಕ ಹೆಣ್ಣು. ಇಬ್ಬರ ನಡುವೆ ಕೇವಲ 5 ಅಡಿ ಅಂತರವಿತ್ತು, ಆದರೆ ಆ ಅಂತರದ ಮಧ್ಯೆ ಅಹಂಕಾರ ಮತ್ತು ದ್ವೇಷದ ಬಹುದೊಡ್ಡ ಹಿಮಬೆಟ್ಟವೇ ನಿಂತಿತ್ತು. ಆ ವಿಶಾಲವಾದ ಮಾಸ್ಟರ್ ಬೆಡ್ರೂಮ್ನಲ್ಲಿ ಕತ್ತಲು ಆವರಿಸಿದ್ದರೂ ಇಬ್ಬರ ಮನಸ್ಸಿನೊಳಗಿನ ಕೋಲಾಹಲ ಮಾತ್ರ ತಣ್ಣಗಾಗಿರಲಿಲ್ಲ. ಮಂಚದ ಮೇಲೆ ಮಲಗಿದ್ದ ವಿರಾಜ್ಗೆ ನಿದ್ದೆ ಬಾರದೆ ಮಗ್ಗುಲು ಬದಲಿಸುತ್ತಿದ್ದ. ಸೋಫಾದ ಮೇಲೆ ಸಣ್ಣಗೆ ಮುದುಡಿಕೊಂಡು ಕುಳಿತಿದ್ದ ಅನನ್ಯಳ ಕಣ್ಣೀರು ನಿಶ್ಶಬ್ದವಾಗಿ ಅವಳ ಸೀರೆಯ ಕೊಂಗನ್ನು ಒದ್ದೆ ಮಾಡ್ತಿತ್ತು. ಅವಳಿಗೆ ತನ್ನ ಪರಿಸ್ಥಿತಿಯನ್ನು ನೆನೆದು ನಗು ಮತ್ತು ಅಳು ಎರಡೂ ಒಟ್ಟಿಗೆ ಬರುತ್ತಿದ್ದವು. ಹೊರಗಿನ ಪ್ರಪಂಚಕ್ಕೆ ಅವಳು VP ಎಂಟರ್ಪ್ರೈಸಸ್ನ ಒಡೆಯ ವಿರಾಜ್ ಪ್ರತಾಪ್ ಸಿಂಹನ ಅಧಿಕೃತ ಹೆಂಡತಿ, ಪ್ರತಾಪ್ ಸಿಂಹ ಅವರ ಮುದ್ದಿನ ಸೊಸೆ. ಆದರೆ ಈ ಮುಚ್ಚಿದ ಬಾಗಿಲಿನ ಒಳಗೆ ಅವಳು ಕೇವಲ ಅಪರಿಚಿತೆ, ವಿರಾಜ್ನ ದ್ವೇಷಕ್ಕೆ ಬಲಿಯಾದ ಒಬ್ಬ ಅಸಹಾಯಕ ಹೆಣ್ಣು. ವಿರಾಜ್ ಮಂಚದ ಮೇಲಿಂದ ಎದ್ದು ಕುಳಿತ. ಅವನು ಸಿಗರೇಟ್ ಒಂದನ್ನು ಹಚ್ಚಿ ಗಾಳಿಯಲ್ಲಿ ಹೊಗೆ ಬಿಡುತ್ತಾ ಸೋಫಾದ ಕಡೆಗೆ ನೋಡಿದ. ಕತ್ತಲಲ್ಲಿ ಅನನ್ಯಳ ಸಣ್ಣಗೆ ನಡುಗುತ್ತಿದ್ದ ಹೆಗಲುಗಳು ಅವನಿಗೆ ಸ್ಪಷ್ಟವಾಗಿ ಕಾಣಿಸ್ತಿದ್ದವು. ಅಳುವುದು ನಿಲ್ಲಿಸು ಅನನ್ಯ. ವಿರಾಜ್ನ ಧ್ವನಿ ಕತ್ತಲಲ್ಲಿ ಕತ್ತಿಯಂತೆ ತೀಕ್ಷ್ಣವಾಗಿತ್ತು. ನಿನ್ನ ಈ ಕಣ್ಣೀರಿನ ನಾಟಕಕ್ಕೆ ಕರಗೋಕೆ ನಾನು ನನ್ನ ತಂದೆಯಲ್ಲ. ನೀನು ಎಷ್ಟು ಹತ್ತರೂ ನನ್ನ ಮನಸ್ಸಿನಲ್ಲಿ ನಿನಗಿರುವ ಸ್ಥಾನ ಬದಲಾಗಲ್ಲ. ನಾಳೆ ಬೆಳಗ್ಗೆ ಆಫೀಸ್ನಲ್ಲಿ ನನಗೆ ದೊಡ್ಡ ಸವಾಲಿದೆ. ಈ ಕಣ್ಣೀರು ಬಿಟ್ಟು ಆಫೀಸ್ ಕೆಲಸದ ಮೇಲೆ ಗಮನ ಕೊಡು. ಅನನ್ಯ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಎದ್ದು ಕುಳಿತಳು. ನಾನು ನಿಮ್ಮ ಕರುಣೆಗಾಗಿ ಅಥವಾ ಪ್ರೀತಿಗಾಗಿ ಅಳ್ತಿಲ್ಲ ಸರ್. ಅನನ್ಯಳ ಧ್ವನಿಯಲ್ಲಿ ಸಣ್ಣದಾಗಿದ್ದರೂ
ಅದರಲ್ಲಿ ಗಟ್ಟಿತನವಿತ್ತು. ನನ್ನ ವಿಧಿಯನ್ನು ನೆನೆದು ನನಗೆ ಅಳು ಬರ್ತಿದೆ. ನೀವು ಅಂದುಕೊಂಡಂತೆ ನಾನು ಯಾವ ಆಸ್ತಿಗೂ ಹಣಕ್ಕೂ ಆಸೆ ಬಿದ್ದು ಈ ಮನೆಗೆ ಬರಲಿಲ್ಲ. ನಿಮ್ಮ ತಂದೆಯ ಜೀವ ಉಳಿಸೋಕೆ ನಾನು ನನ್ನ ಸ್ವಾಭಿಮಾನವನ್ನೇ ಬಲಿ ಕೊಟ್ಟಿದ್ದೀನಿ. ನಿಮ್ಮ ಯಾವ ನಿಯಮವನ್ನು ನಾನು ಮೀರಲ್ಲ. ನೀವು ನೆಮ್ಮದಿಯಾಗಿ ಮಲಗಿ. ವಿರಾಜ್ ಅವಳ ಮಾತಿಗೆ ಯಾವುದೇ ಉತ್ತರವನ್ನು ನೀಡದೆ ಸಿಗರೆಟ್ ನಂದಿಸಿ ಮತ್ತೆ ಮಲಗಿಕೊಂಡ. ಆದರೆ ಅನನ್ಯಳ ಆ ಮಾತುಗಳು ಅವನ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಸಣ್ಣ ಚುಚ್ಚುಮದ್ದಿನಂತೆ ಕೆಲಸ ಮಾಡ್ತಿತ್ತು. ಮರುದಿನ ಮುಂಜಾನೆ ಮನೆಯಲ್ಲಿ ಎಂದಿನಂತೆ ಚಟುವಟಿಕೆಗಳು ಶುರುವಾದವು. ಅನನ್ಯ ಬೆಳಗ್ಗೆ ಎದ್ದು 5 ಗಂಟೆಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಪ್ರತಾಪ್ ಸಿಂಹ ಅವರಿಗೆ ದ್ರವ ಆಹಾರ ಮತ್ತು ಔಷಧಿಗಳನ್ನು ಸಿದ್ಧಪಡಿಸಿದ್ದಳು. ಅವಳು ಪ್ರತಾಪ್ ಅವರ ಕೋಣೆಗೆ ಹೋದಾಗ ಅವರು ಮಂಚದ ಮೇಲೆ ಕುಳಿತು ಏನೋ ಯೋಚಿಸುತ್ತಿದ್ದರು. ಅನನ್ಯ ಅವರ ಹತ್ತಿರ ಹೋಗಿ ಅಪ್ಪ ತಗೊಳ್ಳಿ ಮೆಡಿಸನ್ ಎಂದಳು. ಪ್ರತಾಪ್ ಸಿಂಹ ಅವರು ಔಷಧಿ ತಗೊಂಡು ಅನನ್ಯಾಳ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದಳು. ಅವಳ ಕಣ್ಣುಗಳು ಊದಿಕೊಂಡಿದ್ದವು. ಮುಖದಲ್ಲಿ ಮದುವೆಯಾದ ಹೊಸ ಹೆಣ್ಣಿನ ಕಳೆ ಇರಲಿಲ್ಲ. ಅನನ್ಯ, ಪ್ರತಾಪ್ ಸಿಂಹ ಅವರ ಧ್ವನಿಯಲ್ಲಿ ಕಾಳಜಿ ಇತ್ತು. ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಿಲ್ವಾ? ವಿರಾಜ್ ನಿನ್ನ ಬಳಿ ಚೆನ್ನಾಗಿ ನಡೆದುಕೊಂಡನ? ಅವನು ನಿನ್ನನ್ನು ಏನಾದರೂ ಬೈದ? ಅನನ್ಯ ತಕ್ಷಣವೇ ಬೇಸರವನ್ನು ಮರೆಮಾಚಿ ಸಣ್ಣದಾಗಿ ನಕ್ಕಳು. ಇಲ್ಲ ಅಪ್ಪ, ಹಾಗಿಲ್ಲ. ಹೊಸ ಜಾಗ ಅಲ್ವಾ, ಅದಕ್ಕೆ ಸ್ವಲ್ಪ ನಿದ್ದೆ ಬರಲಿಲ್ಲ ಅಷ್ಟೇ. ವಿರಾಜ್ ಸರ್ ಸಾರಿ, ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಆಫೀಸ್ನಲ್ಲಿ ಹೊಸ ಪ್ರಾಜೆಕ್ಟ್ ಕೆಲಸ ಜಾಸ್ತಿ ಇದೆ, ಅದಕ್ಕೆ ಸ್ವಲ್ಪ ಟೆನ್ಷನ್ ಅಷ್ಟೇ ಎಂದು ಸುಳ್ಳು ಹೇಳಿದಳು. ಪ್ರತಾಪ್ ಸಿಂಹ ಅವರಿಗೆ ಅವಳು ಸುಳ್ಳು ಹೇಳುತ್ತಿದ್ದಾಳೆ ಎಂದು ಅನಿಸಿದರೂ ವಾತಾವರಣ ಹಾಳಾಗಬಾರ್ದು ಎಂದು ಸುಮ್ಮನಾದರು. ನೋಡಮ್ಮ, ವಿರಾಜ್ ಮೇಲ್ನೋಟಕ್ಕೆ ತುಂಬ ಗಡುಸಾಗಿ ಕಾಣಿಸ್ತಾನೆ, ಆದರೆ ಅವನ ಮನಸ್ಸಿನಲ್ಲಿ ತಾಯಿ ಮಾಡಿದ ಮೋಸದ ಗಾಯ ಇನ್ನೂ ಹಸಿಯಾಗಿದೆ. ನೀನು ತಾಳ್ಮೆಯಿಂದ ಇರು, ಒಂದು ದಿನ ಅವನು ನಿನ್ನ ಶ್ರಮ ಮತ್ತು ಗುಣವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಎಂದರು. ಅನನ್ಯ ಮೌನವಾಗಿ ತಲೆಯಾಡಿಸಿ ಅಲ್ಲಿಂದ ಹೊರಬಂದಳು. ತನ್ನ ಎದೆಯೊಳಗಿನ ನರಕವನ್ನು ಈ ಹಿರಿಯ ಜೀವದ ಮುಂದೆ ಮುಚ್ಚಿಡುವುದು ಅವಳಿಗೆ ದಿನದಿಂದ ದಿನಕ್ಕೆ ಸವಾಲಾಗಿ ಪರಿಣಮಿಸುತ್ತಿತ್ತು. ಎಂದಿನಂತೆ ವಿರಾಜ್ ಮತ್ತು ಅನನ್ಯ ಬೇರೆ ಬೇರೆಯಾಗಿಯೇ ಆಫೀಸ್ಗೆ ತಲುಪಿದರು. ಅನನ್ಯ ಗೇಟ್ನಿಂದ 100 ಮೀಟರ್ ದೂರದಲ್ಲೇ ಇಳಿದು ಬಂದು ತನ್ನ ಗಾರ್ಮೆಂಟ್ಸ್ ವಿಭಾಗದ ಒಳಗೆ ಹೆಜ್ಜೆ ಇಟ್ಟಳು. ಅಂದು ಆಫೀಸ್ನಲ್ಲಿ ದೊಡ್ಡ ಗೊಂದಲ ಕಾಯ್ತಿತ್ತು. VP ಎಂಟರ್ಪ್ರೈಸಸ್ನ ಸೀನಿಯರ್ ಡಿಸೈನಿಂಗ್ ಮ್ಯಾನೇಜರ್ ರಾಜೇಶ್ ಎಂಬುವವನಿಗೆ ಅನನ್ಯಳ ಬೆಳವಣಿಗೆಯನ್ನು ನೋಡಿ ವಿಪರೀತ ಹೊಟ್ಟೆಯುರಿ ಇತ್ತು. ರಸ್ತೆಯ ಬದಿಯಿಂದ ಬಂದ ಒಬ್ಬ ಸಾಮಾನ್ಯ ಹುಡುಗಿಗೆ ವಿರಾಜ್ ಸರ್ ಇಷ್ಟೊಂದು ಪ್ರಾಮುಖ್ಯತೆ ಕೊಡುತ್ತಿದ್ದಾರೆ, ತಮ್ಮ ಹೊಸ ಲೋಕಲ್ ಎಥ್ನಿಕ್ ಬ್ರ್ಯಾಂಡ್ನ ಸಂಪೂರ್ಣ ಜವಾಬ್ದಾರಿಯನ್ನು ಅವಳಿಗೆ ವಹಿಸಿದ್ದಾರೆ ಎಂಬುದು ಅವನಿಗೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗ್ತಿರಲಿಲ್ಲ. ರಾಜೇಶ್ ಅನನ್ಯಳನ್ನು ಸೋಲಿಸಲು ಒಂದು ಸಣ್ಣ ಸಂಚು ರೂಪಿಸಿದ್ದ. ಮಧ್ಯಾಹ್ನ 3 ಗಂಟೆಗೆ ವಿರಾಜ್ ಮತ್ತು ವಿದೇಶಿ ಉದ್ಯಮಿಗಳ ಜೊತೆ ಮುಖ್ಯ ಸಭೆ ಇತ್ತು. ಅನನ್ಯ ಸಿದ್ಧಪಡಿಸಿದ್ದ ಬಟ್ಟೆಗಳ ಹೊಸ ಮಾದರಿಗಳನ್ನು ಪ್ರದರ್ಶಿಸಬೇಕಿತ್ತು. ಅನನ್ಯ ತನ್ನ ಕ್ಯಾಬಿನ್ನಲ್ಲಿ ಫೈಲ್ಗಳನ್ನು ನೀಟಾಗಿ ಜೋಡಿಸಿಟ್ಟು ಸ್ವಲ್ಪ ಸಮಯ ಮೇಘನಾಳ ಜೊತೆ ಮಾದರಿಗಳನ್ನು ಪರಿಶೀಲಿಸಲು ಹೋಗಿದ್ದಳು. ಆ ಸಮಯವನ್ನು ಬಳಸಿಕೊಂಡ ರಾಜೇಶ್ ಅನನ್ಯಳ ಕ್ಯಾಬಿನ್ಗೆ ನುಗ್ಗಿ ಅವಳು ಶ್ರಮಪಟ್ಟು ತಯಾರಿಸಿದ್ದ ಪ್ರಮುಖ ವಿನ್ಯಾಸಗಳ ಫೈಲ್ನಲ್ಲಿದ್ದ ಕೆಲವು ಮುಖ್ಯ ಪುಟಗಳು ಹರಿದು ಡಿಜಿಟಲ್ ಫೈಲ್ಗಳನ್ನು ಡಿಲೀಟ್ ಮಾಡಿಬಿಟ್ಟ. ಅನನ್ಯ ಮರಳಿ ಕ್ಯಾಬಿನ್ಗೆ ಬಂದಾಗ ಸಭೆಗೆ ಕೇವಲ ಅರ್ಧ ಗಂಟೆ ಬಾಕಿ ಇತ್ತು. ಅವಳು ಫೈಲ್ ಎಲ್ಲ ಓಪನ್ ಮಾಡಿದಾಗ ಮುಖ್ಯ ವಿನ್ಯಾಸಗಳೇ ಗಾಯಬಾಗಿದ್ದವು. ಕಂಪ್ಯೂಟರ್ನಲ್ಲೂ ಡೇಟಾ ಇರಲಿಲ್ಲ. ಅನನ್ಯಳ ಕೈಕಾಲುಗಳು ನಡುಗತೊಡಗಿದವು. ಅವಳ ಮುಖ ಬಿಳಿಚಿಕೊಂಡಿತು. ದೇವ್ರೆ, ಇದೇನಾಯಿತು? ಇನ್ನು ಅರ್ಧ ಗಂಟೆಯಲ್ಲಿ ವಿರಾಜ್ ಸರ್ ಮುಂದೆ ನಾನು ಪ್ರೆಸೆಂಟೇಷನ್ ಕೊಡಬೇಕು. ಈ ವಿನ್ಯಾಸಗಳು ಸಿಗದಿದ್ದರೆ ವಿರಾಜ್ ಸರ್ ನನ್ನನ್ನು ಕೆಲಸದಿಂದ ತೆಗೆದು ಹಾಕ್ತಾರೆ. ನನ್ನ ಶ್ರಮವೆಲ್ಲ ನೀರಿನಲ್ಲಿ ಹೋಯಿತು. ಅಷ್ಟರಲ್ಲೇ ಅಲ್ಲಿಗೆ ಬಂದ ರಾಜೇಶ್ ಕಪಟ ಅನುಕಂಪ ತೋರಿಸುತ್ತಾ, ಏನಾಯಿತು ಅನನ್ಯ, ಫೈಲ್ ಸಿಗ್ತಿಲ್ವಾ? ವಿರಾಜ್ ಸರ್ ಬಿಸ್ನೆಸ್ನಲ್ಲಿ ಸಣ್ಣ ತಪ್ಪು ನಡೆದರೂ ಸಹಿಸಲ್ಲ ಅಂತ ನಿಮಗೆ ಗೊತ್ತಲ್ವಾ? ಇವತ್ತು ನಿನ್ನ ಕೆಲಸ ಗೋವಿಂದ ಎಂದು ಅಣಕಿಸಿ ನಕ್ಕ. ಅನನ್ಯಳಿಗೆ ಇದು ರಾಜೇಶ್ನ ಕೃತ್ಯ ಎಂದು ಅರ್ಥವಾಯಿತು. ಆದರೆ ಸಾಕ್ಷಿ ಇಲ್ಲದೆ ಯಾರನ್ನು ದೂಷಿಸುವಂತಿರಲಿಲ್ಲ. ವಿರಾಜ್ನ ಕಟು ಎಚ್ಚರಿಕೆಗಳ ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆಫೀಸ್ನಲ್ಲಿ ಒಂದು ಸಣ್ಣ ತಪ್ಪು ನಡೆದ್ರು, ನಿನ್ನನ್ನು ಹೊರಗೆ ಹಾಕ್ತೀನಿ. ಅನನ್ಯ ಅಳುತ್ತಾ ಕುಳಿತುಕೊಳ್ಳಲಿಲ್ಲ. ಅವಳು ತನ್ನ ಸಮಯ ವ್ಯರ್ಥ ಮಾಡದೆ ಕೇವಲ 20 ನಿಮಿಷದಲ್ಲಿ ತನ್ನ ಕೈಯಲ್ಲಿದ್ದ ಸಣ್ಣ ಸ್ಕೆಚ್ ಪೆನ್ಗಳನ್ನು ತೆಗೆದುಕೊಂಡು ಹೊಸದೊಂದು ವಿಶೇಷ ವಿನ್ಯಾಸವನ್ನು ತನ್ನ ಕಲ್ಪನೆಯಿಂದಲೇ ಹಾಳೆಯ ಮೇಲೆ ತಕ್ಷಣವೇ ಬಿಡಿಸಲು ಆರಂಭಿಸಿದಳು. ಅವಳ ಬೆರಳುಗಳು ಮಿಂಚಿನ ವೇಗದಲ್ಲಿ ಚಲಿಸುತ್ತಿದ್ವು. ಸರಿಯಾಗಿ 3 ಗಂಟೆಗೆ ವಿರಾಜ್, ಪ್ರತಾಪ್ ಸಿಂಹ ಮತ್ತು ವಿದೇಶ್ ಕ್ಲೈಂಟ್ಗಳು ಕಾನ್ಫರೆನ್ಸ್ ಹಾಲ್ಗೆ ಬಂದರು. ಇಡೀ ಸಭೆಯಲ್ಲಿ ಮೌನ ಆವರಿಸಿತ್ತು. ರಾಜೇಶ್ ಮನಸ್ಸಿನಲ್ಲೇ ಕುಣಿದಾಡ್ತಿದ್ದ. ಇವತ್ತು ಅನನ್ಯ ವಿರಾಜ್ನ ಕೋಪಕ್ಕೆ ಬಲಿಯಾಗುವುದು ಖಚಿತ ಎಂದು ಅವನು ಭಾವಿಸಿದ್ದ. ವಿರಾಜ್ ಕಡುಸಾಗಿ ಹೇಳಿದ್ದ, ಅನನ್ಯ, ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡಿ. ಅನನ್ಯ ಎದ್ದು ನಿಂತಳು. ಅವಳ ಕೈಯಲ್ಲಿ ಕಂಪ್ಯೂಟರ್ ಪ್ರಿಂಟ್ಗಳು ಇರಲಿಲ್ಲ. ಬದಲಿಗೆ ಅವಳು ತಕ್ಷಣವೇ ಬಿಡಿಸಿದ ನೈಜ ಹ್ಯಾಂಡ್ ಮೇಡ್ ಸ್ಕೆಚ್ಗಳಿದ್ದವು. ಅವಳು ಯಾವುದೇ ಭಯವಿಲ್ಲದೆ ಅತ್ಯಂತ ಸ್ಪಷ್ಟವಾಗಿ ಮತ್ತು ಧೈರ್ಯವಾಗಿ ಆ ವಿನ್ಯಾಸಗಳನ್ನು ವಿದೇಶಿ ಕ್ಲೈಂಟ್ಗಳಿಗೆ
ವಿವರಿಸಿದಳು. ಅವಳ ಕೈಯಿಂದ ಮೂಡಿದ ಆ ವಿನ್ಯಾಸಗಳು ಕಂಪ್ಯೂಟರ್ ಪ್ರಿಂಟ್ಗಿಂತಲೂ ನೈಜವಾಗಿ ಮತ್ತು ಅದ್ಭುತವಾಗಿ ಕಾಣ್ತಿದ್ವು. ವಿದೇಶಿ ಕ್ಲೈಂಟ್ನ ಮುಖ್ಯಸ್ಥ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ದ. ಮ್ಯಾಗ್ನಿಫಿಸೆಂಟ್! ಈ ಕಾಲದಲ್ಲಿ ಕಂಪ್ಯೂಟರ್ ಡಿಸೈನ್ ಪ್ರತಿಯೊಬ್ಬರೂ ಮಾಡ್ತಾರೆ, ಆದರೆ ಈ ತರಹದ ನೈಜ ಕೈಬರೋದ ವಿನ್ಯಾಸಗಳಲ್ಲಿ ನಮ್ಮ ಸಂಸ್ಕೃತಿಯ ಜೀವ ಇದೆ. ವಿರಾಜ್, ಯುವರ್ ಡಿಸೈನರ್ ಈಸ್ ಎ ಜೀನಿಯಸ್. ನಾವು ಈ ಪ್ರಾಜೆಕ್ಟ್ಗೆ ಸಹಿ ಹಾಕ್ತಿದ್ದೀವಿ. ಸಭೆಯಲ್ಲಿದ್ದವರೆಲ್ಲ ಆಶ್ಚರ್ಯಚಕಿತರಾದರು. ರಾಜೇಶ್ನ ಮುಖ ಕಪ್ಪಾಗಿತ್ತು. ಸಭೆ ಮುಗಿದ ಮೇಲೆ ಎಲ್ಲರೂ ಹೊರಟು ಹೋದರು. ಹಾಲ್ನಲ್ಲಿ ವಿರಾಜ್ ಮತ್ತು ಅನನ್ಯ ಮಾತ್ರ ಉಳಿದರು. ವಿರಾಜ್ ಅನನ್ಯಳ ಹತ್ತಿರ ಬಂದು ಆ ಹರಿದ ಫೈಲನ್ನು ಟೇಬಲ್ ಮೇಲಿಟ್ಟ. ವಿರಾಜ್ಗೆ ರಾಜೇಶ್ ಮಾಡಿದ ಸಂಚು ಕಂಪನಿಯ CCTV ಕ್ಯಾಮ್ರಾದಲ್ಲಿ ಈಗಾಗಲೇ ಕಂಡಿತ್ತು. ಅವನು ಆಫೀಸ್ನಲ್ಲಿ ನಡೆಯುವ ಪ್ರತಿಯೊಂದು ಚಟುವಟಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ದ. ರಾಜೇಶ್ ಮಾಡಿದ ತಂಟೆಯಿಂದ ನಿನ್ನ ಫೈಲ್ ಹಾಳಾಗಿದ್ದು ನನಗೆ ಗೊತ್ತು, ವಿರಾಜ್ ತಣ್ಣಗೆ ಹೇಳಿದ. ಆದರೆ ನೀನು ಕಣ್ಣೀರು ಹಾಕಿ ನೆಪ ಹೇಳದೆ ಕೇವಲ 20 ನಿಮಿಷದಲ್ಲಿ ಹೊಸ ವಿನ್ಯಾಸ ಬಿಡಿಸಿ ಡೀಲ್ ಗೆದ್ದಿದ್ದೀಯ. ಅದು ನಿನ್ನ ಸಾಮರ್ಥ್ಯ. ರಾಜೇಶ್ನ ಮೇಲೆ ನಾನು ತಕ್ಷಣವೇ ಲೀಗಲ್ ಆ್ಯಕ್ಷನ್ ತಗೊಂಡು ಅವನನ್ನು ಫೈರ್ ಮಾಡ್ತೀನಿ. ಅನನ್ಯ ವಿರಾಜ್ನ ಮುಖ ನೋಡಿದಳು. ಅವನಲ್ಲಿ ಕಟುತನವಿದ್ದರೂ ನ್ಯಾಯದ ಪರವಾಗಿ ನಿಲ್ಲುವ ಗುಣವಿತ್ತು. ಥ್ಯಾಂಕ್ಸ್ ಸರ್ ಎಂದಳು ಅನನ್ಯ ಸೌಮ್ಯವಾಗಿ. ನನಗೆ ಥ್ಯಾಂಕ್ಸ್ ಬೇಡ, ವಿರಾಜ್ ಮುಖ ತಿರುಗಿಸಿ ಹೇಳಿದ. ಇದು ಬಿಸ್ನೆಸ್. ಇಲ್ಲಿ ನಿನ್ನ ಕೆಲಸ ಚೆನ್ನಾಗಿದೆ, ಅದಕ್ಕೆ ಮೆಚ್ಚುಗೆ. ಆದರೆ ನೆನಪಿರಲಿ, ಮನೆಗೆ ಹೋದ ಮೇಲೆ ನಮ್ಮ ನಡುವಿನ ಕಾಂಟ್ರಾಕ್ಟ್ ನಿಯಮಗಳು ಬದಲಾಗಲ್ಲ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.